ಸರ್ 25 ವರ್ಷದ ನಂತರ ಮತ್ತೆ ರಿಲೀಸ್ ಆಗಿದೆ ಕೊಟ್ಟಿಗೊಬ್ಬ. ಎಷ್ಟು ಖುಷಿ ಆಯ್ತು ಸಿನಿಮಾ ಮತ್ತೆ ನೋಡಿದ್ವಿ. ತುಂಬಾ ಖುಷಿ ಆಯ್ತು. ನಾನು ವಿಷ್ಣುವರ್ಧನ್ ಸರ್ ಫ್ಯಾನ್. ನಾನು ಇದನ್ನ ನೋಡ್ಬಿಟ್ಟು ನಾನು ಬಿಡದಿಯಿಂದ ಬಂದಿದ್ದು, ತುಂಬಾ ದೂರದಿಂದ. ಫ್ಯಾನ್ ಸೆಲೆಬ್ರೇಷನ್ ನೋಡೋಣ ಅಂತ ನನ್ನ ಮಗನ್ ಕರ್ಕೊಂಡ್ ಬಂದೆ. ತುಂಬಾ ಖುಷಿ ಆಯ್ತು ಅವ್ರನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಿದಾಗ. ನಾನು ರಿಲೀಸ್ ಎಲ್ಲಾ ಸಿನಿಮಾನು ನೋಡ್ತಾ ಇರ್ತೀನಿ ಅವ್ರದ್ದು. ಕೋಟಿಗೊಬ್ಬ ರಿಲೀಸ್ ಆಗಿ ತುಂಬಾ ಖುಷಿ ಆಯ್ತು. ಗ್ಯಾಂಗ್ಸ್ಟರ್ ಸಿನಿಮಾ ಅಲ್ವಾ, ಫಸ್ಟ್ ಟೈಮ್ ಕನ್ನಡದಲ್ಲಿ ಬಂದಿದ್ದು ಅವಾಗಿಂದಾಗ. ಅದಕ್ಕೆ ತುಂಬಾ ಖುಷಿ ಆಯ್ತು ಸರ್. ರಿಲೀಸ್ ಟೈಮ್ ಅಲ್ಲಿ ನೋಡಿಲ್ಲ ಸರ್. ಇದೇ ಸೆಲೆಬ್ರೇಷನ್ ನೋಡಿದಾಗ ಖುಷಿ ಆಗುತ್ತೆ, ನಮ್ಗೊಂಥರ ಹಬ್ಬದ ತರ ಖುಷಿ ಆಗುತ್ತೆ. ಇಲ್ಲ, ನಮ್ಮ ತಾಯಿಗೆ ಇಷ್ಟ. ಮನೆಯಲ್ಲಿ ನಮ್ಮ ತಾಯಿಯಿಂದ ಹಂಗೆ ಅವರು ಸಿನಿಮಾ ನೋಡ್ಕೊಂಡು ಅವ್ರ ಜೊತೆ ನೋಡ್ತಾ ನೋಡ್ತಾ ನನಗೆ ತುಂಬಾ ಇಷ್ಟ ಆದ್ರು. ಸರ್ 25 ವರ್ಷದ ಮುಂಚೆ ನಾವು ಚಿತ್ರಮಂದಿರದಲ್ಲಿ ನೋಡಿರಲಿಲ್ಲ ಈ ಚಿತ್ರಣ. ತುಂಬಾ ಆಸೆ ಇತ್ತು. ಮೊದಲನೇದಾಗಿ ನಾಗರಾವ್ ಬಿಡುಗಡೆ ಆಗಿತ್ತು. ನಾಗರಾವ್ನ ಇದೇ ರೀತಿ ಒಳ್ಳೆ ಸಂಭ್ರಮದಿಂದ ಸಂಭ್ರಮಿಸಿದ್ವಿ. ನಾಗರಾವ್ ತರನೇ ಒಂದು ಎಪಿಕ್ ಸಿನಿಮಾ, ವಿಷ್ಣುವರ್ಧನ್ ಅವರ ಜೀವನ ಹಿಸ್ಟ್ರಿನಲ್ಲಿ ಒಂದು ಎಪಿಕ್ ಸಿನಿಮಾ. ಆ ಸಿನಿಮಾನ ನಿರ್ಮಾಪಕರಾದ ಸೂರಪ್ಪ ಬಾಬು ಅವರು ಒಳ್ಳೆ ಕ್ಲಾರಿಟಿ ಕೊಟ್ಟು ಒಳ್ಳೆ ತಂತ್ರಜ್ಞಾನದಲ್ಲಿ ಈಗ ಮತ್ತೆ ತೆರೆ ಮೇಲೆ ತಂದಿದ್ದಾರೆ. ಅಭಿಮಾನಿಗಳು ಹೇಗೆ ಸಂಭ್ರಮಿಸಿದಾರೆ ಅಂತ ನೀವೇ ನೋಡ್ತಾ ಇದ್ದೀರಾ. ಈಗಾಗಲೇ ಒಂದು ವಾರದ ಹಿಂದೆ ಶುಕ್ರವಾರನೇ ಮಾರ್ನಿಂಗ್ ಶೋ ಫುಲ್ ಆಗಿತ್ತು. ಈಗ ಬೆಳಗಿನ ಜಾವ 1:15 ಫುಲ್ ಆಗಿದೆ. ಈಗ ಫಸ್ಟ್ ಶೋ 4:15, ಇನ್ನೊಂದು 200 ಟಿಕೆಟ್ ಇದೆ. ಇತಿಹಾಸದಲ್ಲೇ ಮರು ಬಿಡುಗಡೆ ಆಗ್ತಿರೋ ಚಿತ್ರದ್ದು 3 ಶೋ ಪೂರ್ತಿ ಆಗ್ತಿರೋದು ಡಾಕ್ಟರ್ ವಿಷ್ಣುವರ್ಧನ್ ಅನ್ನೋದು ಮಾತ್ರ. ಹಾಗಾಗಿ ದಾದಾ ಅಭಿಮಾನಿಗಳು ಇವತ್ತೆಲ್ಲ ಇನ್ನೂ ಭಾನುವಾರದವರೆಗೂ ಇದೆ. ಅದಲ್ಲದೆ ನಮ್ಮ ವಿಷ್ಣುವರ್ಧನ್ ಅವರ ಸುಮಾರು ಸಂಘಟನೆಗಳು ಒಂದು 3 ತಂಡಗಳನ್ನಾಗಿ ವಿಂಗಡಣೆ ಮಾಡ್ಕೊಂಡು ಒಬ್ರು ಶುಕ್ರವಾರ ಬಾಟೂಟ ಮಾಡ್ತಾ ಇದಾರೆ, ಆಮೇಲೆ ಭಾನುವಾರಕ್ಕೆ ಬಾಟೂಟ ಮಾಡ್ತಾ ಇದಾರೆ. ಒಂದು ತಂಡ ಬೃಹತ್ ಕಟೌಟಿಗೆ ಹೂವಿನ ಹಾಕ್ತಾ ಇದಾರೆ. ಇನ್ನೊಂದು ತಂಡ ಬೆಳಗ್ಗೆಯಿಂದ ಸಂಜೆವರೆಗೂ ಪಟಾಕಿ ಸಿಡಿಸ್ತಾ ಇದಾರೆ. ಇನ್ನೊಂದು ತಂಡ ಟಿಕೆಟ್ಗಳನ್ನ ತಗೊಂಡು ಅವರ ಮನೆಗಳಿಗೆ, ಸ್ನೇಹಿತರಿಗೆ ಎಲ್ರಿಗೂ ಹಂಚಿ ಫ್ಯಾಮಿಲಿಗಳನ್ನೆಲ್ಲ ಕರ್ಕೊಂಡ್ ಬರ್ತಾ ಇದಾರೆ. ಸರ್, ಇದು ನೀವು ಮೀಡಿಯಾದವರಿಗೆ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ ಸರ್. ಎಲ್ಲಾ ಅಭಿಮಾನಿಗಳು ಸಡಗರದಿಂದ ಆಚರಿಸ್ತಾ ಇದ್ದೀವಿ. ಎಲ್ಲಾ ಮೀಡಿಯಾದವರು ಸಹಕರಿಸಿ ವಿಷ್ಣುವರ್ಧನ್ ಮತ್ತೆ ನಮ್ ಜೊತೆ ಇದ್ದಾರೆ ಅನ್ನಿಸ್ತಾ ಇದೆ ನಮ್ಗೆ. ನಮಗೆ ಇವತ್ತು ಅವತ್ತು ಅವರು ಜಗತ್ತಲ್ಲೇ ಇದ್ದಾರೆ, ಜೀವಂತವಾಗಿದ್ದಾರೆ. ಅದೇ ನಮಗೂ ಖುಷಿ, ಅದೇ ನಮ್ಮ ಇದು. ಎಲ್ಲಾ ಸಂಘಟನೆಗಳಿಂದ ಒಂದು ವಾರ ಪೂರ್ತಿ ನಾವು ಹೌಸ್ಫುಲ್ ಮಾಡ್ಬೇಕು ಅಂತಿದ್ದೀವಿ. ಎಲ್ಲಾರು ನೋಡ್ತೀವಿ, ಪ್ರತಿ ಫ್ಯಾಮಿಲಿನೂ ಕರ್ಕೊಂಡ್ ಬರ್ತೀವಿ. ನಮ್ಮ ವಿಷ್ಣು ಸೇನಾದ ಗೌರವಾಧ್ಯಕ್ಷರು ರಘು ಅವರು ಮತ್ತು ಕುಮಾರ್ ಅವರು ತುಂಬಾ ಶ್ರಮ ವಹಿಸಿ ಇದಕ್ಕೆಲ್ಲ ಮಾಡ್ತಾ ಇದ್ದಾರೆ. ಆ ಸಂತೋಷ ನಮ್ಗಿದೆ. ಅವ್ರ ಜೊತೆ ನಾವು ಕೈ ಜೋಡಿಸ್ತಾ ಇದ್ದೀವಿ. ಜೈ ವಿಷ್ಣು. ಆಗಿಂದ ಈಗಿಂದ ತಂತ್ರಜ್ಞಾನ ಇದೇ ಹಬ್ಬ ತಂತ್ರಜ್ಞಾನದಿಂದ ಸೂರಪ್ಪ ಬಾಬು ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಎಫೆಕ್ಟ್ಸ್ ಇದೆ, ಸೌಂಡ್ ಎಫೆಕ್ಟ್ಸ್ ಆಗ್ಲಿ ಎಲ್ಲಾನು ತುಂಬಾ ಚೆನ್ನಾಗಿದೆ. ಹೊಸ ಸಿನಿಮಾ ನೋಡ್ತಿದ್ದಂಗೆ 4K ಡಿಜಿಟಲ್ ಅಲ್ಲಿ ನೋಡ್ತಾರೆ ಅನುಭವ ನಮ್ಗೆ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಸರ್ ಫಿಲಿಮ್. ಹೋಗಿ ನೋಡ್ಕೊಂಡ್ ಬಂದ್ವಿ. ತುಂಬಾ ಚೆನ್ನಾಗಿದೆ. ಕರ್ನಾಟಕದ ಎಲ್ಲಾ ವಿಶ್ವಾಭಿಮಾನಿಗಳು ಸೇರಿ ಒಗ್ಗಟ್ಟಾಗಿ ತುಂಬಾ ಹಬ್ಬದ ವಾತಾವರಣ ಸೃಷ್ಟಿಸಿ ಸಂಭ್ರಮಿಸ್ತಾ ಇದ್ದಾರೆ. ನಾವು ಇವತ್ತು ಬಂದಿದ್ದೀವಿ, ತಿರ್ಗಾ ಭಾನುವಾರ ಬರ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ ಫಿಲಿಮ್. ಎಲ್ರು ಬನ್ನಿ, ಎಲ್ರು ನೋಡಿ. ಇಂಥ ಒಬ್ಬ ನಟ ಕರ್ನಾಟಕದಲ್ಲಿ ಹುಟ್ಟೋದೇ ನಮ್ಮ ಪುಣ್ಯ. ಅವ್ರ ಅಭಿಮಾನಿಗಳಾಗಿರೋದು ನಾವು ಪುಣ್ಯ. ಸಾಹಸ ಸಿಂಹ ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಷ್ಣುವರ್ಧನ್. ಮೊದಲನೇದಾಗಿ ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಜೈ ಅಂತ ಹೇಳಕ್ ಇಷ್ಟಪಡ್ತೀನಿ. ಕರ್ನಾಟಕ ರತ್ನ ಅಭಿನವ ಭಾರ್ಗವ, ಕರ್ನಾಟಕ ರತ್ನ ವಿಷ್ಣುವರ್ಧನ್ ಅವರಿಗೆ 25ನೇ ವರ್ಷ ಆದ್ಮೇಲೂ ಕೂಡ ಮಾಸ್ ಎಂಟ್ರಿ ಕೊಟ್ಟಿದ್ದಾರೆ. ಕರ್ನಾಟಕದ ಮಾಸ್ ಹೀರೋ ನಮ್ಮ ವಿಷ್ಣು ದಾದಾ ಅವರು 25 ವರ್ಷ ಆದ್ಮೇಲೂ ಕೂಡ ಅದೇ ಕ್ರೇಜು, ಅದೇ ಅಭಿಮಾನಿಗಳು ಬಳಗ ಇವತ್ತು ವಿಷ್ಣುವರ್ಧನ್ ಅವರ ವೆಲ್ಕಮ್ ಮಾಡ್ತಾ ಇದೆ. ತುಂಬಾ ಒಂದೊಳ್ಳೆ ಖುಷಿ ವಿಚಾರ. ಅವರು ಒಂದೊಳ್ಳೆ ಲೈನ್ ಹೇಳಿದ್ದಾರೆ, ಮುಖವಾಡ ಕಳಚಿಟ್ಟು ಬದುಕೋದೆ ಧರ್ಮ, ಹಣದಾಹದ ಅಧಿಕಾರವ ಮರೆಯೋದೆ ಧರ್ಮ, ಹಣವಿದ್ದರೆ ನೀ ಕೊಂಚ ಹಂಚೋದೆ ಧರ್ಮ, ಮಗನಾದರೆ ನೀ ನಿನ್ನ ತಾಯಿಯ ಕಾಯೋದೆ ಧರ್ಮ ಅಂತ ಒಂದು ಮಾತು ಹೇಳಿದ್ದಾರೆ. ಎಲ್ಲರಿಗೂ ಅದು ಧರ್ಮ, ಯಾವ ರೀತಿ ಧರ್ಮನ ಪರಿಪಾಲನೆ ಮಾಡಬೇಕು ಅಂತ ಒಂದು ಮಾತು ಹೇಳಿದ್ದಾರೆ. ತುಂಬಾ ಖುಷಿ ವಿಚಾರ. ನಮ್ಮ ಅಭಿನಯ ಭಾರ್ಗವ ಅವರು ಮತ್ತೆ ಬಂದಿದ್ದಾರೆ. ಈಗ ಆಲ್ರೆಡಿ ಒಂದು ಫಸ್ಟ್ ಶೋ ಆಗಿದೆ, ಮಾರ್ನಿಂಗ್ ಶೋ. ಮ್ಯಾಟ್ನಿ ಶೋಗೆ ಮತ್ತೆ ನಾವು ಹೋಗ್ತಾ ಇದೀವಿ. ತುಂಬಾ ಒಂದೊಳ್ಳೆ ಖುಷಿ ವಿಚಾರ. ಇವತ್ತಿನ ಯೂತ್ಗೂ ಒಂದು ಒಳ್ಳೆ ಹುಮ್ಮಸ್ ಕೊಡುವಂತಹ ಒಬ್ಬ ಹೀರೋ ಅಂದ್ರೆ ನಮ್ಮ ವಿಷ್ಣುವರ್ಧನ್ ಅವರು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕನ್ನಡ ಚಿತ್ರರಂಗ ಇದೊಂದು ದಾಖಲೆ ಸಹ. ಯಾತಕ್ಕೆ ಅಂದ್ರೆ 25 ವರ್ಷ ಆಗಿದೆ, ಇವಾಗ ಹೊಸ ಪಿಕ್ಚರ್ ನೋಡಿದಂಗಿದೆ. ಈ ಪಿಕ್ಚರ್ 12 ಸಾವಿರದ ಪಕ್ಕ ಇದು ಮುಗಿಲು ಮುಟ್ಟಿದೆ. ಅಭಿಮಾನಿಗಳು ಸರ್ ಹಬ್ಬ 3 ತಿಂಗಳು ಕಾಯ್ತದೆ ಪಿಕ್ಚರ್ ನ. ಕೋಟಿಗೊಬ್ಬ ರಿಲೀಸ್ ಮಾಡ್ತಾರೆ. ಈ ಕೋಟಿಗೊಬ್ಬ ರಿಲೀಸ್ ಮಾಡ್ತಾರೆ. ಚೆನ್ನಾಗಿ
ಕನ್ನಡಕ್ಕೊಬ್ಬನೇ ವಿಷ್ಣುದಾದ ಇತಿಹಾಸ ಹಿಂದೆನೋ ಇತಿಹಾಸದ ಮುಂದೆನೋ ನಿರ್ಮಿಸಿರೋದು ಮಾತ್ರ ನಮ್ಮ ಸಾಹಸ ವಿಷ್ಣುದಾದ ಮಾತ್ರ. ಅವ್ರ ಮುಂದೆ ಯಾವ ನಟನೂ ಇಲ್ಲ, ಯಾವ ಬೋಳಿ ಮಗನೂ ಇಲ್ಲ. ಅವರೇ ಸಾಕು. ಬೋಲೋ ಸಮ್ರಾಟ್ ವಿಷ್ಣು ಮಹಾರಾಜ್. ಮತ್ತೆ ಹಿಸ್ಟ್ರಿ ಅವಾಗ ಹಿಂಗಿತ್ತು, ಇವಾಗ ಹಂಗೆ ಇದೆ ಅಣ್ಣ. ಬೇಜಾರಾಗಲ್ಲ. ಸೂಪರ್ ಸೂಪರ್ ಸೂಪರ್. ಜೈ ಸೂಪರ್ ಚೆನ್ನಾಗಿದೆ. ವಾಟಿಗೊಬ್ಬ ಸೂಪರ್ ಪಿಕ್ಚರ್. ಅವಾಗ ಇವಾಗ ಇವತ್ತು ನೋಡ್ತಾ ಇದೀವಿ ನಾವು. ಜೈ ಸಿಂಹ ನಮ್ಮ ವಿಷ್ಣುವರ್ಧನ್ ಇವತ್ತು ಜೀವಂತವಾಗಿದ್ದಾರೆ. ಅವ್ರು ಹೋಗಿಲ್ಲ, ಇವತ್ತು ಕಣ್ ಮುಂದೆ ಎಲ್ಲರ ಮುಂದೆ ಇದ್ದಾರೆ. ಅಪ್ಪಾಜಿ ಇವತ್ತು ಬದುಕಿದ್ದಾರೆ. ಜೈ ವಿಷ್ಣುವರ್ಧನ್. ಜೈ ವಿಷ್ಣುದಾದ. ಎಲ್ಲ ಅಭಿಮಾನಿಗಳು ಬಂದು ನೋಡ್ಬೇಕು. ನೋಡಿದ್ರೆ ಸ್ಟೋರಿ ಗೊತ್ತಾಗುತ್ತೆ. ಕನ್ನಡ ಉಳಿಸ್ಬೇಕು, ಕನ್ನಡ ಬೆಳೆಸಬೇಕು. ನಾನು ಎಡವಾಣಿ ಕುಣಿಗಲ್ ತಾಲೂಕು ಅಂಬರ್ತೂರಿ. ಸೂಪರ್. ಜೈ 25 ವರ್ಷ ಅಲ್ಲ, ಇನ್ನ 25 ವರ್ಷ ಆದ್ರೂ ಪ್ರೈಸ್ ಕೊಡ್ತಾರೆ. ಜೈ ಸಿಂಹ. ಜೈ ಸಿಂಹ. ಜೈ ಸಿಂಹ. ಸೂಪರ್ ಆಗಿ ಸರ್. ಸಾಹಸ ಸಿಂಹ. ಗ್ಯಾರಂಟಿ ಸಿಂಹ ಇಲ್ಲಿ. ಎವರ್ಗ್ರೀನ್ ಹೀರೋ ವಿಷ್ಣುವರ್ಧನ್. ಸಾಹಸ ಸಿಂಹ. ಬೋಲೋ ವಿಷ್ಣು ಮಹಾರಾಜ್ ಕೆ. ಜೈ ಸಿಂಹ. ಅವ್ರು ಇರ್ಬೇಕಿತ್ತು. ವಿಷ್ಣುದಾದಾಗೆ ಜೈ. ವಿಷ್ಣು ಮಹಾರಾಜ್ ಗೆ. ಸರ್ ಸೂಪರ್. ಮುಂದೆ ಹುಟ್ಟಲ್ಲ, ಹಿಂದೆ ಹುಟ್ಟಿಲ್ಲ. ಡಾಕ್ಟರ್ ಶಿವರಾಜ್ ಗೆ. ಸರ್ ಇವತ್ತಲ್ಲ ಇನ್ನೆಷ್ಟು ಜನ್ಮ ಎತ್ತಿದ್ರು ಕರ್ನಾಟಕಕ್ಕೆ ಒಬ್ಬರೇ ಸಿಂಹ. ಅವರೇ ನಮ್ಮ ಸಾಹಸ ಸಿಂಹ. ಅವ್ರಿಗೆ ಸರಿಸಾಟಿ ಯಾರು ಇಲ್ಲ. ಅವರೇ ಸಾಹಸ ವಿಷ್ಣು ಮಹಾರಾಜ್ಗೆ. ಚಿತ್ರರಂಗದ ಇತಿಹಾಸದಲ್ಲೇ ರಿಲೀಸ್ ಆಗಿ 8 ದಿನ ಮುಂಚೆ ಹೌಸ್ಫುಲ್ ಆಗಿ ಕೋಟಿಗೊಬ್ಬ ಡಾಕ್ಟರ್ ವಿಷ್ಣುವರ್ಧನ್ ಮಾತ್ರ. ಡಾಕ್ಟರ್ ವಿಷ್ಣುವರ್ಧನ್ ದಾಖಲೆ.